MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಬ್ಬು ಬೆಳೆಗಾರರ ಹೋರಾಟದ ಸ್ಥಳಕ್ಕೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದರು. ರೈತರು ಕೊಟ್ಟಿದ್ದ ಗಡುವಿನಂತೆ, ರೈತರು ಮೊನ್ನೆ ಹೇಳಿ ಕಳಿಸಿದ್ದಂತೆ ಸಕ್ಕರೆ ಸಚಿವರು ಇವತ್ತು ಸ್ಥಳಕ್ಕೆ ಬಂದರು. ರೈತರು ಮೊನ್ನೆ ಏನು ಹೇಳಿ ಕಳಿಸಿದ್ರು ಅಂತಂದ್ರೆ, ನೀವು ಯಾರ ಜೊತೆ ಆದರೂ ಮೀಟಿಂಗ್ ಮಾಡ್ಕೊಳ್ಳಿ, ಏನಾದ್ರು ಮಾತಾಡ್ಕೊಳ್ಳಿ, ಆದೇಶ ಪ್ರತಿಯೊಂದಿಗೆ ನಮ್ಮ ಸ್ಥಳಕ್ಕೆ ನೀವೇ ಬರಬೇಕು, ಅನೌನ್ಸ್ ಮಾಡಬೇಕು, ಆವಾಗ ನಾವು ಸುಮ್ಮನಾಗ್ತೀವಿ ಅಂತ. ಸೊ ಆದೇಶ ಪ್ರತಿಯ ಜೊತೆಗೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬಂದರು. ಈ ಸಂದರ್ಭದಲ್ಲಿ ಹಾಸ್ಯ ಚಟಾಕಿಯನ್ನು ಹಾರಿಸಿದರು. ಇನ್ನೂ ಒಂದು ಬೆಳವಣಿಗೆ ಆಯಿತು. ಮೊನ್ನೆ ಶಿವಾನಂದ ಪಾಟೀಲ್ ಅವರು ಆ ಸ್ಥಳದಿಂದ ವಾಪಸ್ ಹೋಗುವಾಗ ನೀರಿನ ಬಾಟಲ್ ಎಸ್ತರು ಅವರ ವಾಹನದ ಮೇಲೆ, ಚಪ್ಪಲಿನ ಎಸ್ತರು ಅವರ ವಾಹನದ ಮೇಲೆ. ಇವತ್ತು ಬೆಂಬಲ ಬೆಲೆಯನ್ನು ಅನೌನ್ಸ್ ಮಾಡ್ತಾ ಇದ್ದಂತೆ ಅದೇ ರೈತರು ಹೂವಿನ ಸುರಿಮಳೆಗೈದಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರ ಮೇಲೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ನನ್ನನ್ನು ಜೀವಂತ ಬಿಟ್ಟಿದ್ದೀರಿ, ಅದೇ ದೊಡ್ಡದು. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಚ್ಚಿದ ಸಕ್ಕರೆ ಸಚಿವ. ರೈತರ ಆಕ್ರೋಶದ ಕಿಡಿಗೆ ಸರ್ಕಾರ ಬೆಚ್ಚಿ ಬಿದ್ದಿದೆ. ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಾಗಿ ಘೋಷಿಸಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿದ್ರು. ರೈತರಿಗೆ ಆದೇಶ ಪ್ರತಿ ತಲುಪಿಸಿದ್ರು. ನನ್ನನ್ನು ಹೆಣ ಮಾಡಿ ಸರ್ಕಾರವನ್ನ ಎಚ್ಚರಿಸಿದ್ರಿ. ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ರೈತರ ಪ್ರತಿಭಟನೆಯಿಂದ ತಮಗೆ ಭಯವಾಗಿತ್ತು ಅಂತ ಹೇಳಿದ್ರು. ನೀವು 10 ದಿನಗಳಲ್ಲಿ ನನ್ನನ್ನು ಅಂಜಿಸಿ ಓಡಿಸಿದ್ರಿ. ನಮ್ಮ ಜನ ಅಂತ ನಾನು ತಿಳಿದಿದ್ದೆ, ಆದರೆ ನನ್ನನ್ನು ಹೆಣ ಮಾಡಿದ್ರಿ. ನೀವು ನನಗೆ ಹೆಣ ಮಾಡದೇ ಇದ್ರೆ ಸರ್ಕಾರ ಎಚ್ಚೆತ್ತುಕೊಳ್ತಿರ್ಲಿಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ನಿಂತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವು ಏನು ನಮಗೆ ನನ್ನ ಜೀವಂತ ಅದಿನ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇದೆಲ್ಲ ನಡೀತಿದ್ದು ಬಹಳ ಗಣನೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಡೆತ್ ಡೇ ಮಾಡಿಕೊಂಡು ಬೆಳಗಾವಿಗೆ ಬಂದೆ. ನಾನು ಅವಾಗಿ ಅಂದೆ, ನೋಡು ವಿಜೇಂದ್ರನ್ ಎಂತ ನಶೀಬ್ ಅದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಅವ್ರ ಹಣೆ ಬಾರನಾಗ ಹಂಗೆ ಬರೆದವ್ರು. 50-50 ಸೂತ್ರಕ್ಕೆ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ. ಸೊ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಸಲೇಬೇಕಾಗ್ತದೆ. ಸರ್ಕಾರ ಡಿಸಿಷನ್ ತೊಗೊಂಡಿದೆ. ಸೊ ಕೆಲವರು ಲಾಸ್ ಆಗ್ತೈತೆ, ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ ಅಂತ, ಕೆಲವರು ಓಕೆ ನಾವು ಕೊಡ್ತೀವಿ ಏನಾರಾಗಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಇದೆ ಇನ್ನೂ. ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ, ಟೈಮ್ ಇದೆ. ಟೈಮ್ಗೆ ಅವ್ರನ್ನೂ ಒಲಿಸ್ತೀವಿ. ಭಾಳ ಜನ ಏನು ವಿರೋಧ ಮಾಡಿಲ್ಲ. ವಿಜಯೇಂದ್ರ ಅಲ್ಲಿ ಹೋಗಿ ಮಲಗಿದ್ದು ಯಾಕೆ? ದಾರಿ ತಪ್ಪಿಸೋದಲ್ಲ, ಇವರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಆ ರೈತರನ್ನ ಎತ್ತು ಕಟ್ಟುವಂಥ ಪ್ರಯತ್ನ ಮಾಡಿದರು. ಬಟ್ ನನಗನ್ಸೋ ಮಟ್ಟಿಗೆ ಈಗ ರೈತರಿಗೆ ತಿಳಿದದು ಇದು ರಾಜ್ಯ ಸರ್ಕಾರದಲ್ಲ, ಇದು ಸಿದ್ದರಾಮಯ್ಯನವ್ರ ವಿರುದ್ಧ, ನಮ್ಮ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂಥ ಷಡ್ಯಂತ್ರ ಇದು. ಆಯ್ತಪ್ಪ, ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು. ವಿಜೇಂದ್ರ ಯಾಕೆ ಬಂದ್ರಲ್ಲಿ ಮಕ್ಕೊಂಡ್ರೆ ಯಾಕೆ? BJP ಅವರು ರಾಜಕೀಯ ಮಾಡಿದರು. ಮತ್ತು ಇವ್ರೂ ಫ್ಯಾಕ್ಟ್ರಿ ಅದಾವ ಇಲ್ಲನ? ಬೆಳಗಾವಿ ಕಬ್ಬು ಬೆಳೆಗಾರರಿಗೆ ಗುಡ್ ನ್ಯೂಸ್.
ಟನ್ ಕಬ್ಬಿಗೆ 3,350 ರೂಪಾಯಿ ನೀಡಲು ಮುಂದಾದ ಕಾರ್ಖಾನೆ. ಸಿಹಿ ಸುದ್ದಿ ಅಂದ್ರೆ ಇದು. ಬೆಳಗಾವಿ ಜಿಲ್ಲೆಯ ಬೆಡಕಿಹಾಳದಲ್ಲಿರೋ ವೆಂಕಟೇಶ್ವರ ಕಾರ್ಖಾನೆ ರೈತಪರ ನಿರ್ಧಾರ ತೆಗೆದುಕೊಂಡಿದೆ. ಟನ್ ಕಬ್ಬಿಗೆ 3,300 ನೀಡೋದಾಗಿ ಸರ್ಕಾರ ನಿರ್ಧಾರ ಮಾಡಿದ್ರೆ ಈ ಕಾರ್ಖಾನೆ ಮಾತ್ರ ಟನ್ ಕಬ್ಬಿಗೆ 3,350 ರೂಪಾಯಿ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯದಲ್ಲಂತೂ ಈ ಕಬ್ಬಿನ ಕಿಚ್ಚು ತಣ್ಣಗಾಗ್ತಾ ಇಲ್ಲ. ಅಳೆದು ತೂಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನ ಮಾಡಿ 3,300 ರೂಪಾಯಿ ಅನೌನ್ಸ್ ಏನೋ ಮಾಡಿದರು. ಆದರೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಚೆ ಬಂದು ಹೇಳ್ತಾ ಇರೋದೇನಂತಂದ್ರೆ 50 ರೂಪಾಯಿ ಕೊಡೋದಾ, ಹೈಲಿ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಆದರೆ ಸರ್ಕಾರ ನಾವು ಒಪ್ಪಿಸಿದೀವಿ, ಕೊಡಿಸ್ತೀವಿ, ಇನ್ನೂ ಟೈಮ್ ಇದೆ ಅಂತಾನೂ ಹೇಳ್ತಿದ್ದಾರೆ. ಇವರಿಬ್ಬರ ಮಧ್ಯೆ ರೈತರ ಹೋರಾಟ ಇನ್ನೂ ತಣ್ಣಗಾಗ್ತಾ ಇಲ್ಲ. ಕೆಲವರು ನಿನ್ನೆಯೇ ಸಂಭ್ರಮಾಚರಣೆ ಆಚರಿಸಿದ್ರೆ ಕೆಲವು ಕಡೆ ಅದೇ ಪ್ರತಿಭಟನೆ ಮುಂದುವರೆದಿದೆ. 3,500 ರೂಪಾಯಿ ಕೊಡಲೇಬೇಕು ಅಂತ ಹೇಳಿ. ನೋಡಿ ಈ ವರದಿ. ಮಾಲೀಕರು 1 ಟನ್ಗೆ 50 ರೂಪಾಯಿ ಕೊಡಿ ಅಂದ್ರು ಸಿಎಂ. ಅತ್ತ ಸರ್ಕಾರದ ವಿರುದ್ಧ ಮುಂದುವರೆದ ಹೋರಾಟ. ರೈತರ ಪ್ರತಿಭಟನೆ ಕಿಚ್ಚು ತೀವ್ರಗೊಳ್ಳುತ್ತಿದ್ದಂತೆ ಎಚ್ಚೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಪಸ್ವರ ಎತ್ತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ಕೊಡ್ತೀವಿ, 3,250 ರೂಪಾಯಿ ಕೊಡಲ್ಲ ಎಂದಿದ್ದಾರೆ. ಈ ಬಗ್ಗೆ ಶಾಸಕರ ಭವನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾರ್ಖಾನೆಯವರು ಪ್ರತಿ ಟನ್ಗೆ 50 ರೂಪಾಯಿ ಕೊಡಲೇಬೇಕು ಎಂದಿದ್ದಾರೆ. ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮೆಟ್ರಿಕ್ ಟನ್ಗೆ 3,200 ಪ್ಲಸ್ 50 ಕೊಡಬೇಕು. ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ. ವಿಜಯಪುರದಲ್ಲೂ ನಿಲ್ಲದ ಕಬ್ಬಿನ ಕಿಚ್ಚು. ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರೊಟ್ಟಿ ಹೊತ್ತು ತಂದ ದೇವರ ಹಿಪ್ಪರಗಿ ತಾಲೂಕಿನ ಹಿಟ್ನಳ್ಳಿ ರೈತ ಮಹಿಳೆಯರು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ರೈತ ಹೋರಾಟದಿಂದ ಬಂದವರು ಮುಖ್ಯಮಂತ್ರಿ ಆಗಬೇಕು ಅಥವಾ ಪ್ರಧಾನಮಂತ್ರಿ ಆಗಬೇಕು. ಯಾಕಂದ್ರೆ ನಾವು 80% ಇದ್ದೀವಲ್ಲ, ಮತ್ತೆ ಅವ್ರು ಯಾಕೆ ಪ್ರಧಾನಮಂತ್ರಿ ಆಗಬೇಕು? ಅದು ಯಾರಿಗೆ ತಪ್ಪಿಸಬಾರ್ದು. ಅಸೆಂಬ್ಲಿ ಒಳಗೆ ನಮ್ಮಲ್ಲೇ ಮಾತಾಡ್ತಾನೆ. ಎಷ್ಟು ಮಂದಿ ಇದ್ದೀರಿ ರೈತರ ಪರವಾಗಿ ಮಾತಾಡೋರು? ಈಗ ಒಬ್ರು ಇಲ್ಲ, ಒಬ್ರಿದ್ದಾರೆ ಇಲ್ಲ ಸರ್. ಒಟ್ಟಾರೆಯಾಗಿ ನಿನ್ನೆ ದಿನ ಇವ್ರೇನ್ ಚರ್ಚೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೂ ಕೂಡ ಸ್ಪಷ್ಟತೆ ಸಿಗಲಿಲ್ಲ. ಅದು ಪರ್ಟಿಕ್ಯುಲರ್ ಆಗಿ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಕ್ಕಿಲ್ಲ. ಆಮೇಲೆ ಇವ್ರು ಏನಾದ 3,300 ರೂಪಾಯಿ ಇವತ್ತೇನು ಹೇಳಿದಾರ, ಅದು 11.25 ಇಳುವರಿ ಇದ್ರೆ ಮಾತ್ರ ಕೊಡ್ತಾರ ಅಂತ ಹೇಳ್ತಾ ಇದಾರ. ಇನ್ನ 10ಕ್ಕಿಂತ ಕೆಳಗಿದ್ರೆ ಎಷ್ಟು ಕೊಡ್ತಾರ ಅನ್ನೋದು ಗೊತ್ತಾಗ್ಲಿಲ್ಲ, 12ಕ್ಕಿಂತ ಮೇಲೆ ಇದ್ರೆ ಎಷ್ಟು ಕೊಡ್ತಾರ ಅನ್ನೋದು ಗೊತ್ತಾಗ್ಲಿಲ್ಲ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಪ್ರಕಾರ 9.8 ಇದೆ. ಅಂದ್ರೆ ಇಲ್ಲಿ ಎಷ್ಟು ಕೊಡ್ತಾರ ಅನ್ನೋದು ಒಂದು ನಮ್ಮ ಪ್ರಶ್ನೆ ಆಗೈತಿ. ಸರ್ಕಾರದ ನಿರ್ಣಯಕ್ಕೆ ಮುಧೋಳ ರೈತರ ವಿರೋಧ. ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರೋ ನಿರ್ಣಯಕ್ಕೆ ಬಾಗಲಕೋಟೆಯ ಮುಧೋಳ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗೆ ಸೂಕ್ತ ಬೆಂಬಲ ಬೆಲೆಗಾಗಿ ಆಗ್ರಹಿಸಿ ರೈತರು ಹೋರಾಟ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಸಂಧಾನ ಸಭೆಗೂ ಮುನ್ನ ಸರ್ಕಾರ ಹರಸಾಹಸವನ್ನೇ ಮಾಡಬೇಕಾಯ್ತು. ಆ ಕಡೆ ರೈತರು ತಮ್ಮ ಹೋರಾಟದಿಂದ ಹಿಂದೆ ಸರಿತಾ ಇಲ್ಲ, ಈ ಕಡೆ
ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸರ್ಕಾರ ಹೇಳಿದಷ್ಟು ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಒಪ್ತಾ ಇಲ್ಲ. ಏನು ಮಾಡೋದೀಗ? ಒಂದು ರೀತಿ ಸರ್ಕಾರಕ್ಕೆ ಧರ್ಮ ಸಂಕಟ, ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ. ಸೊ ಸಂಧಾನ ಸಭೆಗೂ ಮುನ್ನ ಸರ್ಕಾರ ಹರಸಾಹಸವನ್ನ ಪಡಬೇಕಾಗಿ ಬಂತು ಅಂತ ಯಾಕೆ ಹೇಳ್ತಾ ಇದ್ದಂದ್ರೆ ಈ ಕಾರಣಕ್ಕೆ ರೈತರಿಗೆ ಹೆಚ್ಚುವರಿ ₹100 ಕೊಡಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತು. 3200 ರೂಪಾಯಿ ನೀಡೋದಕ್ಕೆ ಕಾರ್ಖಾನೆಗಳು ಸಮ್ಮತಿಸಿದ್ವು. ₹3200 ಕೊಡ್ತಾರಂತೆ, ಹೋಗಿ ನಿಲ್ಲಿಸಿ ನೀವು ಪ್ರತಿಭಟನೆಯನ್ನ ಅಂತ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳ್ತಾ ಇದ್ರು. ಆದರೆ ₹3200 ಒಪ್ತಾರ ರೈತರು? ಚಾನ್ಸೇ ಇಲ್ಲ. ಸೊ ಏನು ಮಾಡಬೇಕು? ರೈತರು ಹೇಳಿದ್ದನ್ನೇ ₹3500 ಆಗಲಿಲ್ಲ ಅಂತಂದ್ರೆ ಒಂದು ₹50-100 ಹೆಚ್ಚು ಕಡಿಮೆ ಇದರ ಆಸುಪಾಸಿನಲ್ಲಿ ಅವರೇನಾದರೂ ಒಂದು ಪ್ರಸ್ತಾವನೆ ತಗೊಂಡ್ಬಂದ್ರೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಅದೇ ಹೆಚ್ಚುವರಿ ₹100 ಕೊಡಿಸೋದಕ್ಕೆ ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಖಡಕ್ಕಾಗಿ ಹೇಳಿಲ್ಲ CM ಸಿದ್ದರಾಮಯ್ಯ ಅವರು, ₹3500 ಕೊಡ್ಬೇಕಂದ್ರೆ ಕೊಡ್ಬೇಕ್ರಿ, ಇಷ್ಟೇ, ನೀವು ಹೋಗಿ ರೈತರಿಗೆ ₹3500 ಕೊಡಿ ಅಂತ ಹೇಳಿಲ್ಲ. ಮನವಿ ಮಾಡಿಕೊಂಡ್ರು. ಅಣ್ಣ ಅವ್ರು ₹3200 ಕೇಳ್ತಾ ಇದ್ರು, ₹3500 ಕೇಳ್ತಾ ಇದ್ರು, ನೀವು ಇನ್ನೊಂದು ₹100-200 ಜಾಸ್ತಿ ಮಾಡಿ. ಆಗಲ್ಲ ಸರ್, ನೀವು ಹೇಳ್ದಂಗೆಲ್ಲ ಆಗಲ್ಲ, ಸಕ್ಕರೆ ರೇಟ್ ಜಾಸ್ತಿ ಮಾಡಿ, ಹಾಗಿದ್ರೆ ₹3500 ಕೊಡ್ತೀವಿ ಅಂತಂದ್ರು. ಅದೊಂದು ರೀತಿಯ ಗಾಯ ಅವ್ರಿಗೆ. ಸೊ ₹3500 ಕೊಡೋದಕ್ಕೆ ಸಚಿವರ ಮೂಲಕ ಸಂಧಾನ ಮಾಡಿಸುವ ಕೆಲಸ ಆಯಿತು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರಂತೂ ಸುತಾರಾಮ್ ಒಪ್ಪಲಿಲ್ಲ, ಕೊಡೋದೇ ಇಲ್ಲ ಅಂತ ಹೇಳಿದರು. ಸೊ ನಿನ್ನೆ ರಾತ್ರಿಯ ಸಭೆಯಲ್ಲಿ ₹100 ಹೆಚ್ಚಳಕ್ಕೆ ವಿರೋಧ ವ್ಯಕ್ತವಾಯಿತು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ. ಶತಾಯಗತಾಯ ಮಾಲೀಕರ ಮನವೊಲಿಕೆಗೆ ಪ್ರಯತ್ನವೂ ಕೂಡ ಸರ್ಕಾರದಿಂದ ನಡೆಯಿತು. ಸಂಪುಟದಲ್ಲಿರುವಂತಹ ಸಚಿವರಿಂದಲೂ ಕೂಡ ಸಮ್ಮತಿ ಸಿಗಲಿಲ್ಲ. ಯಾಕಂದ್ರೆ ಅವ್ರವೇ ಶುಗರ್ ಫ್ಯಾಕ್ಟರೀಸ್ ಇದೆ ಅಲ್ಲ, ಅವ್ರು ಯಾರು ಒಪ್ಪಲಿಲ್ಲ ಇದಕ್ಕೆ. ಸಂಪುಟದಲ್ಲಿರುವಂತಹ ಸಚಿವರು ಯಾರ್ಯಾರು ಶುಗರ್ ಫ್ಯಾಕ್ಟರಿ ಓನರ್ಸ್ ಇದ್ದಾರೆ ಅವರು ಕೂಡ ಈ ನಿರ್ಧಾರವನ್ನು ಒಪ್ಪಲಿಲ್ಲ. ಕಾರ್ಖಾನೆ ಮಾಲೀಕರಾಗಿರುವಂತಹ ಹಲವು ಸಚಿವರು ಇದಕ್ಕೆ ನೋ ಅಂದ್ಬಿಟ್ರು. ಸೊ ಚರ್ಚಿಸಿ ತೀರ್ಮಾನ ಅಂತ ಮಾಲೀಕರಿಂದ ಒಂದು ಸಂದೇಶ ಹೋಗಿದೆ. 6 ತಿಂಗಳಿದೆ, ನಿಮಗೆಲ್ಲ ಗೊತ್ತಿರಬಹುದು. ₹3300 ಅನೌನ್ಸ್ ಮಾಡಿದ್ದಾರೆ. ₹50 ಶುಗರ್ ಫ್ಯಾಕ್ಟರಿ ಓನರ್ಸ್ ಕೊಡಬೇಕು, ₹50 ಸರ್ಕಾರ ಕೊಡಬೇಕು. ಈಗ ₹3200 ಕೊಡ್ತಾರೆ. ಹೆಚ್ಚುವರಿ ₹100 ಏನಿದೆ ಅದನ್ನು ಕೊಡೋದಕ್ಕೆ ಇನ್ನೂ 6 ತಿಂಗಳ ಸಮಯ ಇದೆ. ಸೊ 6 ತಿಂಗಳ ಒಳಗಡೆನೆ ಶುಗರ್ ಫ್ಯಾಕ್ಟರಿ ಓನರ್ಸ್ ಅನ್ನ ಮನವೊಲಿಸಬೇಕು. ಆ ₹100 ಕೊಡೋದಕ್ಕೆ ಸೈ ಅನಿಸ್ಬೇಕು. ಅಂದ್ರೆ ₹50 ಸರ್ಕಾರ ಕೊಡುತ್ತೆ. ಸೊ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ನವೆಂಬರ್ ಚಳಿಗಾಲ ಆರಂಭದ ತಿಂಗಳು. ಆದರೆ ಈ ನವೆಂಬರಲ್ಲಿ ನಮ್ಮ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯಾಗಿ ಆ ಕ್ರಾಂತಿಯ ಬಿಸಿಗಾಳಿ ಬೀಸುತ್ತೆ ಅನ್ನುವಂಥ ಮಾತುಗಳು ಸಿಕ್ಕಾಪಟ್ಟೆ ಕೇಳಿ ಬಂತು. ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ DK ಶಿವಕುಮಾರ್ ಬಣ. ನಾನ್ CM ನೀನ್ CM ಅಂತ ಹೇಳಿ ಯಾವ ರೀತಿ ವಾಕ್ ಸಮರವನ್ನ ನಡೆಸಿದ್ರು, ಯಾವ ರೀತಿ ಮಾತಾಡಿದ್ರು ಎಲ್ಲವನ್ನೂ ಕೂಡ ನೋಡಿದ್ದೇವೆ. ಸೊ ನವೆಂಬರ್ ಕ್ರಾಂತಿಗೆ ಪುಷ್ಟಿ ಅನ್ನುವಂತೆ ಈಗ ಸಿದ್ದರಾಮಯ್ಯ ಬಣದವರು ಒಂದು ರೀತಿ ಮಾತಾಡ್ತಾ ಇದ್ದಾರೆ, ಈ ಕಡೆ DK ಶಿವಕುಮಾರ್ ಬಣದವರು ಇನ್ನೊಂದು ರೀತಿ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಇವನ್ 2 ಸರಿ ದೆಹಲಿಗೂ ಹೋಗಿ ಬಂದ್ಬಿಟ್ರು. ಏನಾಗ್ತಾ ಇದೆ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ನೀವೇ ನೋಡಿ ಈ ರಿಪೋರ್ಟ್ ಅನ್ನು. ಸಿದ್ದು ಕೆಳಗಿಳಿದರೆ 28 ಲಕ್ಷ ಜನರಿಂದ ಮುತ್ತಿಗೆ. ಪರೋಕ್ಷ ಎಚ್ಚರಿಕೆ ನೀಡಿದ್ರ ಭೈರತಿ ಸುರೇಶ್. ನವೆಂಬರ್ ಮೊದಲ ವಾರ ಕಳೆದೇ ಹೋಯಿತು. ಅರ್ಧ ವಾರ್ಷಿಕ ಪರೀಕ್ಷೆ ಕಳೆದು ರಜೆ ಮುಗಿಸಿ ಬರೋದ್ರೊಳಗೆ ನವೆಂಬರ್ ಕ್ರಾಂತಿ ಆಗಿಯೇ ಬಿಡುತ್ತೆ ಅಂತ ಗೌಜು ಗದ್ದಲ ಸೃಷ್ಟಿಸಿತ್ತು. ಕಾಂಗ್ರೆಸ್ ಪಾಳೆಯದಲ್ಲಿ ಕ್ರಾಂತಿ ಕವನ ಮೊಳಗುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇದರ ಮಧ್ಯೆ ಸಿದ್ದರಾಮಯ್ಯ ಬದಲಾವಣೆ ಸ್ಥಿತಿ ಬರೋದಿಲ್ಲ, 28 ಲಕ್ಷ ಜನ ಮುತ್ತಿಗೆ ಹಾಕುವ ಸ್ಥಿತಿಯೂ ಬರಲ್ಲ ಎಂದು ಹೇಳುವ ಮೂಲಕ ಸಚಿವ ಭೈರತಿ ಸುರೇಶ್ ಸಂಚಲನ ಮೂಡಿಸಿದ್ದಾರೆ. ನಾವು 25 ಲಕ್ಷ ಜನ ನಾವು ಹೋಗ್ತೀವಿ ಅಂತ ಸಂದರ್ಭ ಬರಲ್ಲ. ಉತ್ತಮ್ ಪ್ರಕಾಶ್ ಅವರ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ, ಸಂದರ್ಭ ಬರಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ನಮ್ಮ ರಾಜ್ಯದ KPCC ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇರ್ತಾರೆ. ನಮ್ಮ ಹೈಕಮಾಂಡ್ ಇದೆ. CM ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ ಕತೆ ಮುಗಿದಂತೆ. ಸಿದ್ದರಾಮಯ್ಯ ಪರ ಬಿಜೆಪಿ ನಾಯಕರು ಬ್ಯಾಟ್ ಬೀಸುತ್ತಿದ್ದಾರೆ. CM ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ ಕತೆ ಮುಗಿದಂತೆ. ಅಹಿಂದ ವರ್ಗದವರೆಲ್ಲ ಸಿದ್ದರಾಮಯ್ಯ ಹಿಂದೆ ನಿಲ್ಲಬೇಕು. CM ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ ಗೇರವ್ ಹಾಕಬೇಕು ಎಂದು ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್
ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಕೇಳಿಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಕೆಳಗಿಳಿಸಿದರೆ ಸರ್ಕಾರ ಪತನ. ನಾಯಕತ್ವ ಬದಲಾವಣೆ ಚಟುವಟಿಕೆ ನಡೆದಿದೆ ಮತ್ತು ನಾ ಹಿಂದಿನೂ ಹೇಳಿದಾಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪುವುದೇ ಇಲ್ಲ ಮತ್ತು ಅದಕ್ಕೆ ಅದೇ ರೀತಿಯಾದಂಥ ಒತ್ತಡ ಸ್ಟಾರ್ಟ್ ಆದರೆ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ, ಸರ್ಕಾರ ಪತನದ ಹಾದಿಗೆ ಹೋಗ್ತದೆ. ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಸಿಎಂ ಆಗ್ತಾರೆ. ತುಮಕೂರಿನಲ್ಲಿ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅಭಿಮಾನಿಯೊಬ್ಬರು ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ ಎಂದು ಪ್ರಶ್ನೆ ಮಾಡಿದ್ರು. ಆಗ ದೈವ ಆದಷ್ಟು ಬೇಗ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದಿದೆ. ಅದೆಲ್ಲ ವಿಚಾರ ಆಯ್ತಲ್ಲ, ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇತ್ತು. ಆ ಪ್ರಸಾದವನ್ನು ಇಟ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವರ ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿ ನಮ್ಮದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಬೌನ್ಸರ್ ಯಾವ ರೀತಿ? ಗುಜರಾತ್ ಮಾಡೆಲ್ ಇಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ವೀಕ್ಷಕರೇ. ಸಂಪುಟ ಪುನರ್ರಚನೆಗೆ ಗುಜರಾತ್ ಮಾದರಿಯನ್ನ ಅನುಸರಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ DCM ಡಿ ಕೆ ಶಿವಕುಮಾರ್ ಅವರು ಚಮಕ್ ಕೊಟ್ರ ಅಂತ ಗುಜರಾತ್ ಮಾದರಿ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಏನದು ಗುಜರಾತ್ ಮಾಡೆಲ್? ಸಂಪುಟ ಈಗಾಗಲೇ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಗುಜರಾತ್ ಮಾಡೆಲ್ ಅನ್ನ ಕೇಳಿದ್ದೇವೆ. ಕ್ಯಾಬಿನೆಟ್ನಲ್ಲೂ ಗುಜರಾತ್ ಮಾಡೆಲ್ ಏನು ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡ್ತಾ ಇರ್ಬೋದು. ನೋಡಿ, ಗುಜರಾತ್ CM ಭೂಪೇಂದ್ರ ಪಟೇಲ್ ಏನಿದ್ದಾರೆ ಅವರು ಅಚ್ಚರಿಯ ನಿರ್ಧಾರವನ್ನು ತಗೊಂಡ್ರು. ಎಲ್ಲ ಸಚಿವರಿಂದ ರಾಜೀನಾಮೆಯನ್ನ ಪಡೆದಿದ್ರು. ಎಲ್ಲ 16 ಸಚಿವರು ಹೋಲ್ ಆ್ಯಂಡ್ ಸೋಲ್ ಆಗಿ ರಾಜೀನಾಮೆಯನ್ನ ಪಡೆದಿದ್ರು. ರಾಜೀನಾಮೆ ಕೊಟ್ಟುಬಿಟ್ರು, ಇಸ್ಕೊಂಡ್ರು ರಾಜೀನಾಮೆಯನ್ನು. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ 19 ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಲಾಯಿತು. ಸಿಟ್ಟಿಂಗ್ ಮಿನಿಸ್ಟರ್ಗಳೇನಿದ್ರಲ್ಲ ಅವರೆಲ್ಲರಿಂದ ರಾಜೀನಾಮೆಯನ್ನ ತಗೊಂಡು ಎಲ್ಲ ಹೊಸಬರಿಗೆ ಅವಕಾಶ ಕೊಡುವಂತ ಕೆಲಸ ಆಯ್ತು. 16 ಜನರ ಪೈಕಿ 6 ಮಂದಿಯನ್ನಷ್ಟೇ ಸಂಪುಟದಲ್ಲಿ ಉಳಿಸ್ಕೊಂಡ್ರು. 2027ರ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ತೀರ್ಮಾನವನ್ನ ಮಾಡಿದ್ರು. ಗುಜರಾತ್ನಲ್ಲಿ 2 ದಶಕಗಳಿಂದ ಅಧಿಕಾರದಲ್ಲಿರುವಂಥದ್ದು ಇದೇ ಬಿಜೆಪಿ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಏನು ಮಾಡಿಬಿಟ್ರು ಅಂತಂದ್ರೆ 16 ಸಚಿವರ ರಾಜೀನಾಮೆಯನ್ನ ತಗೊಂಡ್ಬಿಟ್ರು. ಅದರಲ್ಲಿ ಒಂದು 5-6 ಜನ ಸಚಿವರನ್ನ ಉಳಿಸ್ಕೊಂಡು ಉಳಿದ ಎಲ್ಲರನ್ನೂ ತೆಗೆದುಹಾಕಿ ಹೊಸಬರಿಗೆ ಅವಕಾಶ ಕೊಟ್ಟರು. ಸೊ ಇಂಥ ಪ್ರಯೋಗ ಮಾಡಿ ಇಲ್ಲಿಯೂ ಕೂಡ ವರ್ಕೌಟ್ ಮಾಡ್ತಾರ ಅನ್ನೋದು ಪ್ರಶ್ನೆ. ಜೊತೆಗೆ ಇಂಥ ಪ್ರಯೋಗವನ್ನ ಮಾಡಿ ಮೋದಿ ಸೇನೆಯಲ್ಲಿ ಗೆಲ್ಲುತ್ತಾ ಬಂದಿರೋದು. ಅದೇ ಮಾದರಿಯನ್ನ ಅನುಸರಿಸುವಂತೆ ಡಿ ಕೆ ಶಿವಕುಮಾರ್ ಬಣ ಪಟ್ಟು ಹಿಡಿದಿದೆ. ಇವ್ರ ಪ್ರಕಾರ ಅಥವಾ ಈ ಮಾಡೆಲ್ ಅನ್ನ ಅನುಸರಿಸಿದ್ರೆ ಈಗಿರುವಂತ ಎಲ್ಲಾ ಸಚಿವರು ಹೋಲ್ ಆ್ಯಂಡ್ ಸೋಲ್ ಆಗಿ ರಾಜೀನಾಮೆ ಕೊಟ್ಟು ಬಿಡ್ಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಸಿದ್ದರಾಮಯ್ಯ DKC ಬಿಟ್ಟು ಉಳಿದವರೆಲ್ಲ ರಾಜೀನಾಮೆಯನ್ನು ನೀಡಿಬಿಡೋದು. ಹೊಸಬರು ಅವಕಾಶ ವಂಚಿತರಿಗೆ ಸ್ಥಾನ ಕಲ್ಪಿಸೋದಕ್ಕೆ ಆಗ್ರಹ ಮಾಡುವಂಥದ್ದು ಈ ಗುಜರಾತ್ ಮಾಡೆಲ್ನ ಮೂಲಕ. ಹಿರಿಯ ಸಚಿವರಿಗೆ ಪಕ್ಷದ ಸಂಘಟನೆಯ ಕೆಲಸ ಕೊಡಬೇಕು. ನೀವು ಇಷ್ಟು ದಿನ ಸಚಿವ ಸ್ಥಾನ ತಗೊಂಡಿದ್ದು ಸಾಕು, ಅಭಿವೃದ್ಧಿ ಮಾಡಿದ್ದು ಸಾಕು, ಇನ್ನು ಪಕ್ಷ ಸಂಘಟನೆಗೆ ಬನ್ನಿ ಅಂತ ಅವ್ರನ್ನ ಕಳಿಸ್ಬಿಡೋದು. ಸಂಪುಟದಲ್ಲಿ ಹೊಸತನ ಬಂದ್ರೆ ಸಂಘಟನೆಗೂ ಕೂಡ ಅನುಕೂಲ ಆಗುತ್ತೆ. ಇದೇ ಕಾರಣಕ್ಕೆ ಗುಜರಾತ್ ಮಾಡೆಲ್ ಕೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್. ಆದರೆ ಸಾಧ್ಯ ಆಗುತ್ತಾ? ಈಗಲೇ ಒಬ್ಬರೋ ಇಬ್ಬರೋ ನೀವು ಸಂಪುಟದಿಂದ ಆಚೆ ಹೋಗ್ತೀರಿ ಅಂತ ಗೊತ್ತಾದ ತಕ್ಷಣ ಅವರ ಅಸಮಾಧಾನ ಆದೋ ಇದೋ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇದ್ರ ಮಧ್ಯೆ ಇವೆಲ್ಲವೂ ಕೂಡ ಸಾಧ್ಯನಾ ಇಲ್ಲಿ ರಾಜ್ಯದಲ್ಲಿ? ಯಾರು ಓಕೆ ಅಂದ್ಬಿಡ್ತಾರೆ? ಈಗ ಸಿದ್ದರಾಮಯ್ಯ ಅವರು 4 ಜನ ಕರೆದು ನೀನು ರಾಜೀನಾಮೆ ಕೊಡಬೇಕಪ್ಪ ಅಂತ ಹೇಳಿಬಿಟ್ರೆ ಹ್ಞೂ ಅಂದ್ಬಿಡ್ತಾರ? ಶತ ಪ್ರಯತ್ನ ಮಾಡ್ತಾರೆ, ಅಂತಿಮ ಹಂತದವರೆಗೂ ಪ್ರಯತ್ನ ಮಾಡ್ತಾರೆ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ. ಸೊ ಆ ಗೊಂದಲಕ್ಕೆ ನಾವು ಆಹ್ವಾನ ಕೊಡಬೇಕಾ ಅನ್ನುವಂಥದ್ದು, ಆ ರಿಸ್ಕ್ ತಗೋಬೇಕಾ ಅನ್ನುವಂಥದ್ದು ಇದೆ. ನೋಡೋಣ ಏನು ಮಾಡ್ತಾರೆ ಸಿದ್ದರಾಮಯ್ಯ, ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಪರಪ್ಪನ ಅಗ್ರಹಾರ ಅನ್ನುವಂಥದ್ದು ಕೈದಿಗಳನ್ನ ಬಂಧಿಸಿ ಅಲ್ಲಿ ಅವರನ್ನ ಇಡುವಂತಹ ಒಂದು ಸ್ಥಳ. ಆದರೆ ಪರಪ್ಪನ ಅಗ್ರಹಾರ ಯಾವ ರೀತಿ ಅದೇ ಕೈದಿಗಳಿಗೆ ಐಷಾರಾಮಿ ಜೀವನದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೆ. ಜೈಲು ಅಂತ ಅನ್ಸೋದೇ ಇಲ್ಲ ನಿಮಗೆ, 5 ಸ್ಟಾರ್ ಹೋಟೆಲ್ ರೀತಿ ಅಲ್ಲಿರುವಂತಹ ಉಗ್ರಗಾಮಿಗಳಿಗೆ, ರೇಪಿಸ್ಟ್ಗಳಿಗೆ
ಎಲ್ಲರಿಗೂ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಒಂದು ತಾಣ ಆಗಿದೆ ಆ ಪರಪ್ಪನ ಅಗ್ರಹಾರ. ರೇಪಿಸ್ಟ್ ಉಮೇಶ್ ರೆಡ್ಡಿ, ಹಾಗೇನೆ ಐಸಿಸ್ ಉಗ್ರ ಇತ್ಯಾದಿ ಇತ್ಯಾದಿ ಕೈದಿಗಳ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಇದೆ, LED ಸ್ಕ್ರೀನ್ ಟಿವಿಗಳಿದೆ, ಎಂತೆಂಥ ವ್ಯವಸ್ಥೆ. ಈ ವಿಜುವಲ್ಸ್ ಅನ್ನ ನೀವು ನೋಡಿಬಿಟ್ರೆ ನಿಮಗೆ ಇದು ಪರಪ್ಪನ ಅಗ್ರಹಾರವ ಅಥವಾ ಯಾವುದೋ ಒಂದು ರೆಸಾರ್ಟ ಅಂತ ಕನ್ಫ್ಯೂಸ್ ಆಗಬೇಕು. ನಿಜ, ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಪರಿಸ್ಥಿತಿ ಇರೋದು ನಾಚಿಕೆಗೇಡಿನ ಸಂಗತಿ. ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ. ಜೈಲಂದ್ರೆ ಹಿಂಗಿರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡಬೇಕೀಗ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಮತ್ತೆ ಬಯಲಾಯಿತು ಪರಪ್ಪನ ಪರಪಂಚ. ಜೈಲಿನಲ್ಲಿ ಉಗ್ರರಿಗೆ ವಿವಿಐಪಿ ಟ್ರೀಟ್ಮೆಂಟ್. ಕೈಯಲ್ಲಿ ಸ್ಮಾರ್ಟ್ ಫೋನ್, ಮತ್ತೊಂದ್ ಕಡೆ LED ಟಿವಿ, ಐಟಮ್ ಸಾಂಗ್, ಬೊಂಬಾಟ್ ಭೋಜನ. ಇದ್ಯಾವುದೋ 5 ಸ್ಟಾರ್ ಹೋಟೆಲ್ ಅಲ್ಲ, ಯಾವುದೋ ರೆಸಾರ್ಟ್ ಕೂಡ ಅಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲು. ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ, ಮೋಸ್ಟ್ ವಾಂಟೆಡ್ ಉಗ್ರರು, ವಿಕೃತಕಾಮಿ, ಗೋಲ್ಡ್ ಸ್ಮಗ್ಲರ್, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು. ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಜೈಲಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ. ಸ್ಮಾರ್ಟ್ ಫೋನ್, LED ಟಿವಿ, ದುಡ್ಡು ಕೊಟ್ರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪಡಿತಿರೋ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ, ರಿಪಬ್ಲಿಕ್ ವರದಿ ಬೆನ್ನಲ್ಲೇ ADGP ಅಲರ್ಟ್. ವರದಿ ನೀಡುವಂತೆ ದಯಾನಂದ್ ಸೂಚನೆ. ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂಧಿಖಾನೆ ADGP ಅಲರ್ಟ್ ಆಗಿದ್ದಾರೆ. ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಿಎಂಗೆ ಗೊತ್ತಿಲ್ಲ, ಗೃಹ ಸಚಿವ ನೋ ರಿಯಾಕ್ಷನ್. ಸರ್, ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ತೆರಳಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸ್ತಿರೋದು ಆತಂಕ ಸೃಷ್ಟಿಸಿದೆ. ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡ್ತಿರೋ ಅನುಮಾನ ಕೂಡ ಶುರುವಾಗಿದೆ. ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೆ ಇರೋದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ಉಗ್ರರಿಗೆ ಜೈಲೇ ಸ್ವರ್ಗ. ಅವರು ಹೊರಗಡೆ ಇದ್ರೇನು ಒಳಗಡೆ ಇದ್ರೇನು ಎಲ್ಲ ರೀತಿ ವ್ಯವಸ್ಥೆ ಅವರಿಗೆ ಒಳಗಡೆನೇ ಸಿಗ್ತಾ ಇರುವಾಗ ಆಚೆ ಬರೋದಕ್ಕೆ ಮನಸ್ಸು ಯಾಕೆ ಮಾಡ್ತಾರೆ? ಇನ್ನೂ ಒಂದು ಡೇಂಜರಸ್ ವಿಷಯ ಏನಂತಂದ್ರೆ, ಒಳಗಡೆನೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಹೊರಗೆ ಇದ್ದು ಇಷ್ಟೊಂದು ಅವಾಂತರ ಮಾಡಿದವರು ಸೇಫ್ ಆಗಿ ಒಳಗಡೆ ಇದ್ದಾಗ ಇನ್ನಷ್ಟು ಅವಾಂತರಗಳಿಗೆ ಕಾರಣೀಕರ್ತರಾಗಬಲ್ಲರು. ಜೈಲಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಐಸಿಸ್ ಉಗ್ರ ಶಕೀಲ್ ಮನ್ನಾ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಜೈಲಲ್ಲಿ ಈ ಉಗ್ರನಿಗೆ ಇಂಥ ಸ್ಮಾರ್ಟ್ ಫೋನ್ ಹೇಗೆ ಸಿಕ್ತು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಜೈಲು ಒಳಗಡೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರ ಬಂಧುಗಳು ಭೇಟಿಯಾಗೋದಕ್ಕೆ ವಕೀಲರಿಂದ ಪರ್ಮಿಷನ್ ತಗೊಂಡು ಹೋದ್ರೂ ಕೂಡ 10 ಕಡೆ ಚೆಕಪ್ ಮಾಡ್ಬೇಕು. ಅವರನ್ನ ಏನೇನು ತಗೊಂಡು ಹೋಗ್ತಾ ಇದ್ದೀರಿ ಅನ್ನೋದನ್ನ ಗೇಟಲ್ಲೇ ಎಂಟ್ರಿ ಮಾಡಿಸ್ಬೇಕು. ಅದಾದ್ಮೇಲೆ ಮತ್ತೆ 4 ಸಾರಿ ಚೆಕಿಂಗ್ ಇರುತ್ತೆ. ಆ ಎಲ್ಲ ಚೆಕಿಂಗ್ಗಳನ್ನ ಮೀರಿ ಉಗ್ರರಿಗೆ ಹೇಗೆ ಮೊಬೈಲ್ ಹೋಯ್ತು? ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ಅಲ್ಲಿರುವಂತಹ ಪೊಲೀಸ್ ಅಧೀಕ್ಷಕರು, ಜೈಲಾಧಿಕಾರಿಗಳು ಉಗ್ರರಿಗೆ ಇಷ್ಟು ಈಸಿಯಾಗಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಿಗೆ ಇಷ್ಟು ಈಸಿಯಾಗಿ ಮೊಬೈಲ್ಗಳನ್ನ ಇವರೇ ತಂದು ಕೊಡ್ತಾ ಇದ್ದಾರಾ? ರಾಜಾರೋಷವಾಗಿ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಬಳಕೆ ಮಾಡಲಾಗ್ತಾ ಇದೆ. ಜೈಲಲ್ಲಿ ಉಗ್ರರಿಂದ ವಿಡಿಯೋ ಕಾಲ್, ಫೋನ್ ಕಾಲ್, ಹರಟೆ, ಸಂಭಾಷಣೆ ಎಲ್ಲವೂ ಕೂಡ. ಉಗ್ರರ ಕೈಯಲ್ಲಿ
ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳೇ ಫೋನ್ ಕೊಟ್ರ ಅನ್ನುವಂಥ ಪ್ರಶ್ನೆ ಇದೆ. ಇನ್ಯಾರು ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬೇರೆ ಕೈದಿಗಳಿಗೂ ಫೋನ್ ಸಿಗಬೇಕು ಅಂತಂದ್ರೆ ಅವ್ರಿಗೂ ಬೇರೆಯವರು ತಂದು ಕೊಟ್ಟಿರ್ತಾರೆ. ಎಲ್ಲ ಕೈದಿಗಳ ಮೇಲೆ, ಎಲ್ಲ ಬ್ಯಾರಕ್ ಮೇಲೆ, ಎಲ್ಲ ಗೇಟ್ಗಳ ಮೇಲೆ ನಿಗಾ ವಹಿಸಬೇಕಾಗಿರುವಂಥವ್ರು ಯಾರು? ಅದೇ ಪೊಲೀಸ್, ಅದೇ ಜೈಲಾಧಿಕಾರಿಗಳು, ಅದೇ ವಾರ್ಡನ್ಗಳು. ಐಸಿಸ್ಗೆ ಮುಸ್ಲಿಂ ಯುವಕರನ್ನ ನೇಮಕ ಮಾಡ್ತಾ ಇದ್ದ ಈ ಶಕೀಲ್, ಬೆಂಗಳೂರಿನಿಂದ ಸಿರಿಯಾಗೆ 4 ಕಳಿಸಿದ್ದ ಈ ಉಗ್ರ ಶಕೀಲ್ ಈ ಕೈಯಲ್ಲಿ ಫೋನ್ ಹಿಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾನೆ ಜೈಲು ಒಳಗಡೆ. ಎಂಥ ವ್ಯವಸ್ಥೆಯಲ್ಲಿದ್ದೀವಿ ನಾವು. 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರಾಗಿದ್ದ ಈ ಶಕೀಲ್, ಈತನನ್ನ ಒದ್ದು ಒಳಗಡೆ ಹಾಕಿದ್ರು. 3 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ ಈತ ಉಗ್ರ. ಆದರೆ ಆ ಒಳಗಡೆ ಇದ್ದಾಗ ಆತನಿಗೆ ಇಷ್ಟೆಲ್ಲ ವ್ಯವಸ್ಥೆ ಸಿಗ್ತಾ ಇದೆ. ನಾವು ಎಂಥ ಕಾನೂನು ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ನಾಚಿಕೆಗೇಡಿನ ಸಂಗತಿ ಇದು. ಜವಾಬ್ದಾರಿ ಇರುವಂಥವ್ರು ಇದಕ್ಕೆ ಉತ್ತರ ಕೊಡಬೇಕು, ನುಣುಚ್ಕೋಬಾರ್ದು. ಬಾಂಗ್ಲಾದ ಎಲಿಟಿ ಉಗ್ರನ ಕೈಯಲ್ಲೂ ಕೂಡ ಸ್ಮಾರ್ಟ್ಫೋನ್ ಇದೆ. ಜೈಲಲ್ಲಿ ವಿಕೃತಕಾಮಿ ಉಮೇಶ್ ರೆಡ್ಡಿ, ಈತನ ಕಥೆನೇ ಬೇರೆ. ಈತ ಇಲ್ಲಿಯೂ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ತಾ ಜಾಲಿ ಜೀವನ ಇವಂದು. ಜೈಲು ಒಳಗಡೆ ಇದ್ದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಹಿಂದೆ LED ಟಿವಿಯಲ್ಲಿ ಐಟಮ್ ಸಾಂಗ್ ಹಾಕೊಂಡು ಇವನ್ ಪ್ರಪಂಚನೇ ಬೇರೆ. ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ಎಲ್ಲ ವ್ಯವಸ್ಥೆ ಇದೆಯಾ? ಹೋಮ್ ಮಿನಿಸ್ಟರ್ ಇದಕ್ಕೆ ಆನ್ಸರ್ ಮಾಡಬೇಕು. ಬಂದಿಖಾನೆ ADGP ಇದಕ್ಕೆ ಉತ್ತರ ಕೊಡಬೇಕು. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಹೆಂಗ್ ಸಾಧ್ಯ ಇದಲ್ಲ? LED ಟಿವಿ, 5G ನೆಟ್ವರ್ಕು, ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ. 18 ಮಹಿಳೆಯರ ಕೊಲೆ ರೇಪ್ ಕೇಸ್ ಆರೋಪಿ ಉಮೇಶ್ ರೆಡ್ಡಿ, ಗೋಲ್ಡ್ ಸ್ಮಗ್ಲರ್ ತರುಣ್ ರಾವ್ಗೂ ಕೂಡ ಫೋನ್ ಕೊಟ್ಟಿದ್ದಾರೆ ಸಿಬ್ಬಂದಿಯವರು. ಜೈಲಲ್ಲಿರುವಂಥ ನಟಿ ರನ್ಯಾ ರಾವ್ ಬಾಯ್ ಫ್ರೆಂಡ್ ಈ ತರುಣ್, ಈತನಿಗೂ ಕೂಡ ಕೈಯಲ್ಲಿ ಫೋನು. ಈ ಕೆಲವು ತಿಂಗಳ ಹಿಂದೆ ಆ ದರ್ಶನ್ ಕೈಯಲ್ಲಿ ಸಿಗರೇಟು, ಕಾಫಿ ಮಗ್ಗು, ಆರಾಮಾಗಿ ಪಾರ್ಕಲ್ಲಿ ಕುತ್ಕೊಂಡು ಟೀ ಹೀರ್ತಾ ಇರೋದು. ಏನ್ರಿ ಇದು? ಪರಪ್ಪನ ಅಗ್ರಹಾರ ಅಂದ್ರೆ ಏನು? 5 ಸ್ಟಾರ್ ಹೋಟೆಲಾ, ರೆಸಾರ್ಟಾ? ಪರಪ್ಪನ ಅಗ್ರಹಾರ ನೇಮ್ ಚೇಂಜ್ ಮಾಡಿ ಪರಪ್ಪನ ರೆಸಾರ್ಟ್ ಅಂತ ಮಾಡ್ಕೊಂಡ್ಬಿಡಿ. ಯಾಕೆ ಬೇಕು ಕೈದಿಗಳು, ಜೈಲು ಶಿಕ್ಷೆ, ಆ ಶಿಕ್ಷೆ, ಈ ಶಿಕ್ಷೆ ಅಂತ? ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾವುದೇ ಕಾರಣಕ್ಕೂ ನುಣುಚ್ಕೋಬಾರದು. ಯಾವ ಜೈಲಾಧಿಕಾರಿ ಎಂಜಲ್ ಕಾಸಿಗೆ ಆಸೆ ಪಟ್ಟು ಇಂಥ ವ್ಯವಸ್ಥೆಯನ್ನ ಕೈದಿಗಳಿಗೆ ಮಾಡಿಕೊಡ್ತಾ ಇದ್ದಾನೋ ಅವನನ್ನ ಮೊದಲು ಒದ್ದು ಒಳಗೆ ಹಾಕಬೇಕು. ಅಂದಾಗ ವ್ಯವಸ್ಥೆಯ ಮೇಲೆ ನಿಮ್ಮಂಥವ್ರಿಗೆ, ಜನಸಾಮಾನ್ಯರಿಗೆ ನಂಬಿಕೆ ಬರುತ್ತೆ. ಇಲ್ಲ ಅಂತಂದ್ರೆ ಯಾರು ಭಯ ಬೀಳಲ್ಲ. ಇನ್ನು ನೆಕ್ಸ್ಟ್, ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಕೂಡ ಇರೋದು. ದರ್ಶನ್ ಈ ಹಿಂದೆ ಯಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ? ಇದೇ ಐಷಾರಾಮಿ, ಕೈಯಲ್ಲಿ ಕಾಫಿ ಮಗ್ಗು, ಸಿಗರೇಟು ಇವೆಲ್ಲವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದದ್ದು. ಕಾಫಿ ಹೀರ್ತಾ ಇದ್ದ ಫೋಟೋ ಸಿಕ್ಕ ತಕ್ಷಣ ಬಳ್ಳಾರಿ ಜೈಲಿಗೆ ಶಿಫ್ಟ್. ಈಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ದೇವರ ಮೊರೆ ಹೋಗಿರುವಂಥದ್ದು ದರ್ಶನ್. ಕೈಯಲ್ಲಿ ಪುಸ್ತಕಗಳು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಜೈಲಲ್ಲಿ ದರ್ಶನ್ ಚಾಮುಂಡೇಶ್ವರಿ ಜಪ, ಕಿಲ್ಲಿಂಗ್ ಸ್ಟಾರ್ಗೆ ಆಧ್ಯಾತ್ಮದತ್ತ ಒಲವು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸೊರಗಿದ ಸೋರೆಕಾಯಿ ಆಗಿದ್ದಾರೆ. ಇದರ ನಡುವೆ ದರ್ಶನ್ಗೆ ತಾಯಿ ಚಾಮುಂಡೇಶ್ವರಿ ನೆನಪಾಗಿದ್ದಾಳೆ. ತನ್ನ ಬ್ಯಾರಕ್ನಲ್ಲಿ ನಾಡದೇವತೆ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದಾನೆ ಅಂತೆ ದರ್ಶನ್. ಅಲ್ಲದೆ ಆಧ್ಯಾತ್ಮದ ಪುಸ್ತಕಗಳನ್ನ ಓದಿಕೊಂಡು ಕಾಲ ಕಳೀತಾ ಇದ್ದಾರೆ. ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್. ಜಾಮೀನು ರದ್ದು ಪುನರ್ ಪರಿಶೀಲನಾ ಅರ್ಜಿ ವಜಾ. ದರ್ಶನ್ ಗೆಳತಿ ಪವಿತ್ರ ಗೌಡ ಹೇಗಾದ್ರೂ ಮಾಡಿ ಪರಪ್ಪನ ಪಂಜರದಿಂದ ಆಚೆ ಬರಬೇಕು ಅಂತ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಜೈಲಿಗೆ ಕಳಿಸಿದೆ. ಇದೀಗ ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದು ಆದೇಶ ಪರಿಶೀಲನೆ ಕೋರಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ವಜಾ ಮಾಡಿದೆ. ಅರ್ಜಿಯಲ್ಲಿ ನನ್ನ ಮಗಳು ತಾಯಿಯನ್ನ ನೋಡಿಕೊಳ್ಬೇಕು, ಜಾಮೀನು ರದ್ದು ಆದೇಶ ಪರಿಶೀಲಿಸಿ ಅಂತ ಮನವಿ ಮಾಡಿದ್ಲು. ಆದ್ರೆ ಈ ಸೆಂಟಿಮೆಂಟ್ಗೆ ಕರಗದ ಸುಪ್ರೀಂ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಟಿದೆ.
ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ತೀರ್ಪು ಕೊಟ್ಟಿದ್ದೇವೆ. ಮತ್ತೆ ಪರಿಶೀಲಿಸಲಾಗಲ್ಲವೆಂದು ಸುಪ್ರೀಂ ತಪರಾಕಿ. ಪುನರ್ ಪರಿಶೀಲನಾ ಅರ್ಜಿ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಪವಿತ್ರ ಗೌಡಗೆ ನಯವಾಗಿಯೇ ಟೀಕೆ ಮಾಡಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಯೇ ಆದೇಶವನ್ನ ನೀಡಿದ್ದೇವೆ. ಮತ್ತೊಮ್ಮೆ ಪರಿಶೀಲಿಸಲು ಅಗತ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಇದ್ರ ಮಧ್ಯೆ ಪವಿತ್ರ ಗೌಡ ಕಳ್ಳಾಟ. ದರ್ಶನ್ ಅಭಿಮಾನಿಗಳೇ ಪವಿತ್ರ ಗೌಡ ಕರೆ ಕೇಳಿ. ತನ್ನನ್ನ ಬೆಳೆಸಿದಂತ ದರ್ಶನ್ಗೆ ಇದೇ ಪವಿತ್ರ ಗೌಡ ಗುನ್ನ ಇಡುವಂತಹ ಕೆಲಸವನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ದರ್ಶನ್ ವಿರುದ್ಧವೇ ಹೇಳಿಕೆಯನ್ನ ನೀಡಿದ್ರ ಈ ಪವಿತ್ರ ಗೌಡ. ಶೆಡ್ನಲ್ಲಿ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದ. ರೇಣುಕಸ್ವಾಮಿಗೆ ಒಂದೇ ಒಂದು ಚಪ್ಪಲಿ ಏಟನ್ನ ಕೊಟ್ಟೆ. ರೇಣುಕಸ್ವಾಮಿಗೆ ದರ್ಶನ್ ಮನ ಬಂದಂತೆ ಥಳಿಸಿದ್ದಾರೆ. ಇದನ್ನ ಹೇಳ್ತಾ ಇರೋದು ಪವಿತ್ರ ಗೌಡ ಅಂತೆ. ಪವಿತ್ರ ಗೌಡ ದರ್ಶನ್ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಅಭಿಮಾನಿಗಳು ಕೇಳಿಸ್ಕೋಬೇಕಿದನ್ನ. ದರ್ಶನ್ ಅಭಿಮಾನಿಗಳು ಯಾರು ಯಾವ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ನೋಡಿ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಾರಂತೆ. ರೇಣುಕಸ್ವಾಮಿಗೆ ದರ್ಶನ್ ಮನ ಬಂದಂತೆ ಹೊಡೆದ್ರಂತೆ. ಪವಿತ್ರ ಗೌಡ ಹೇಳ್ತಾ ಇರೋದಂತಿದು. ನಾನು ಶೆಡ್ಡಿಗೆ ತೆರಳುವ ಮುನ್ನವೇ ದರ್ಶನ್ ಆಲ್ರೆಡಿ ಸ್ಪಾಟಲ್ಲಿ ಇದ್ರು. ವಿಚಾರಣೆಯಲ್ಲಿ ಈ ರೀತಿ ಸ್ಫೋಟಕ ವಿಚಾರವನ್ನ ಪವಿತ್ರ ಬಾಯಿ ಬಿಟ್ಟಿದ್ದಾರಂತೆ. ದರ್ಶನ್ ಈ ಮಾತು ಕೇಳಿದ್ರೆ ಪಕ್ಕ ಕಣ್ಣೀರಿಡ್ತಾ ಇದ್ರು ಅಥವಾ ಪವಿತ್ರ ಗೌಡ ಮೇಲೆ ಸಿಟ್ಟು ಮಾಡಿಕೊಂಡು ಇನ್ನೇನೇನೋ ಅಂತಿದ್ರು, ಯಾರಿಗೂ. ರೇಣುಕಸ್ವಾಮಿ ಕೊಲೆಯಲ್ಲಿ ಪವಿತ್ರ ಪಾಲೆ ಹೆಚ್ಚು. A1 ಪವಿತ್ರ ಗೌಡ ಈ ಕೇಸ್ನಲ್ಲಿ A1. ತೆಪ್ಪಗೆ ರೇಣುಕಸ್ವಾಮಿಯನ್ನ ಬ್ಲಾಕ್ ಮಾಡಬಹುದಿತ್ತು ಮೆಸೇಜ್ ಬಂದ ದಿನ, ಅಥವಾ ಸೂಕ್ಷ್ಮ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಯಾರಿಗೆ ಹೇಳಬೇಕಾಗಿತ್ತೋ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ವಿಚಾರಿಸ್ಕೋತಾ ಇದ್ರು. ಇಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿ ಇವತ್ತು ಈ ರೀತಿಯ ಪರಿಸ್ಥಿತಿ. ಮಾನ ಇರುವಂತಹ ಹೆಣ್ಣು ಮಾಡಬೇಕಾದಂಥ ಕೆಲಸ ಏನು? ಇದನ್ನ ದೊಡ್ಡದು ಮಾಡೋದಾ, ಅಥವಾ ಯಾವನ ಆ ಥರ ಮೆಸೇಜ್ ಮಾಡ್ತಾನೆ ಕೆಲಸಕ್ಕೆ ಬಾರದವನು ಅಂಥವನನ್ನ ಬ್ಲಾಕ್ ಮಾಡಿ ಬಿಸಾಕೋದ? ರೇಣುಕಸ್ವಾಮಿ ಜೊತೆಗೆ ಚಾಟ್ ಮಾಡಿದ್ಯಾಕೆ? ರೇಣುಕಸ್ವಾಮಿಗೆ ಪವನ್ ನಂಬರ್ ಕೊಟ್ಟಿದ್ಯಾಕೆ? ಇದೇ ನನ್ನ ನಂಬರ್, ನಾನು ಪವಿತ್ರ ಅಂತ ಹೇಳಿ. ಪವನ್ ರೊಮ್ಯಾಂಟಿಕ್ ಮೆಸೇಜ್ ಮಾಡಿದ್ದು ಗೊತ್ತಿತ್ತು. ಆಗ ಇಬ್ಬರಿಗೂ ಎಲೆ ಅಡಿಕೆ ಹಾಕಿ ಉಗಿಬಹುದಿತ್ತು, ಯಾವುದನ್ನು ಮಾಡಲಿಲ್ಲ. ದರ್ಶನ್ ಹೇಳಿದ್ರೆ ಪೊಲೀಸರು ಸರಿಯಾಗಿ ರುಬ್ತಾ ಇದ್ರು. ಒಂದೇ ಒಂದು ಫೋನ್, ಈ ರೀತಿ ಮೆಸೇಜ್ ಮಾಡ್ತಾ ಇದ್ದಾನೆ ವಿಚಾರಿಸಿ ಅಂತ. ಯಾಕೆ ಈಗ ಎಷ್ಟು ಆಯೋಗಗಳಿದೆ, ಸೈಬರ್ ಕ್ರೈಮ್ ಇದೆ, ಇವೆಲ್ಲವನ್ನ ಹೇಳಿಕೊಡ್ಬೇಕಾ? ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗಿದೋಗಿರೋದು, ಅಥವಾ ಬ್ಲಾಕ್ ಮಾಡಿದ್ರೆ ಮುಗಿದೋಗಿರೋದು. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿ ಈಗ ಹಾಸಿಗೆ ದಿಂಬಿಗೆ ಹೊಡೆದಾಡ್ಬೇಕು, ಜೈಲಿಂದ ಆಚೆ ಬರೋದಕ್ಕೆ ಹೊಡೆದಾಡ್ಬೇಕು. ಸ್ವಾಮಿ ಅಂದ್ರೂ ಇಲ್ಲ, ದೇವರು ಅಂದ್ರೂ ಇಲ್ಲ, ಅನುಭವಿಸ್ಬೇಕು. ಒಂದೆರಡು ಲಾಠಿ ಏಟು ಬಿದ್ದಿದ್ರೆ ಮೆಸೇಜ್ ಮಾಡಿದವ್ರಿಗೆ ಸರಿಯಾಗಿರ್ತಾ ಇತ್ತು. ದರ್ಶನ್ ಜೊತೆ ಮಾತಾಡದೆ ನಾಟಕ ಮಾಡಿದ್ಯಾರು? ಈಗ ದರ್ಶನ್ ವಿರುದ್ಧ ವಿಚಾರಣೆಯ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇನ್ನೇನು ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಇದೆಲ್ಲವನ್ನು ಗಮನಿಸಬೇಕಾಗಿರೋರು ಯಾರು? ಯಾರು ನಂಬಿದ್ರು ನೋಡಿ ಅಂಥವ್ರು. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡದೇ ಇರೋರು ನಿರಪರಾಧಿಯಾಗಿ ಆಚೆ ಬರಲಿ, ಅದರಲ್ಲೇನಿದೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರು ಅನುಭವಿಸ್ತಾರಪ್ಪ, ಅಷ್ಟೇ. ಇದರಲ್ಲಿ ಪವಿತ್ರ ಗೌಡ ತಪ್ಪು ಮಾಡಿರಲಿ, ಮಾಡಿರದೇ ಇರಲಿ, ದರ್ಶನ್ ತಪ್ಪು ಮಾಡಿರಲಿ, ಮಾಡಿರದೇ ಇರಲಿ, ಯಾರಿಗೇನಾಗಬೇಕಾಗಿದೆ? ತಪ್ಪು ಮಾಡಿರಲಿಲ್ಲ ಅಂದ್ರೆ ಆಚೆ ಬರಲಿ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಅಷ್ಟೇ. ನೆಕ್ಸ್ಟ್, ಬಿಹಾರ್ ಎಲೆಕ್ಷನ್ನ ವಿಚಾರಕ್ಕೆ ಬರೋಣ. ಬಿಹಾರ್ನಲ್ಲಿ ಚುನಾವಣೆಯ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ? ಮೊದಲ ಹಂತದ ಮತದಾನ ಮುಗಿದೋಗಿದೆ. ನಿರೀಕ್ಷೆಗೂ ಮೀರಿ ವೋಟ್ ಶೇರಿಂಗ್ ಆಗಿದೆ ವೀಕ್ಷಕರೇ. ಬಿಹಾರ್ ಚುನಾವಣೆಯಲ್ಲಿ ಒಂದು ಇತಿಹಾಸ ಇದೆ. ಯಾವಾಗೆಲ್ಲ ವೋಟ್ ಶೇರಿಂಗ್ ಜಾಸ್ತಿ ಆಗುತ್ತೋ ಆವಾಗ ಒಂದು ರೀತಿಯ ರಿಸಲ್ಟೇ ಬದಲಾವಣೆ ಆಗ್ತಾ ಇರುತ್ತೆ, ಅಥವಾ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಈ ಸಾರಿಯೂ ಕೂಡ ಹೆಚ್ಚಿನ ಮತದಾನ ಆಗಿದೆ. ನಿರೀಕ್ಷೆಗೂ ಮೀರಿ ಹೆಚ್ಚು ಜನ ನುಗ್ಗಿ ಬಂದು ಮತಗಟ್ಟೆಗಳಿಗೆ ಮತದಾನವನ್ನ ಮಾಡಿದ್ದಾರೆ. ಅದರಲ್ಲಿ ಯುವಕರೇ ಜಾಸ್ತಿ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು.
ಬಿಹಾರ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಚುನಾವಣಾ ಪ್ರಚಾರ ಭಾರೀ ರಂಗೇರಿದೆ. ಸೀತಾಮಹಿರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಪರ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಮಹಾಗಠಬಂಧನ್ ಕೂಟದ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನದಿಯಲ್ಲಿ ಮುಳುಗುವ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈಜಿದ ರಾಹುಲ್ಗೆ ಚುಚ್ಚಿದ ನರೇಂದ್ರ ಮೋದಿ. ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮುಳುಗುವ ತರಬೇತಿ ಪಡೆಯುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿರುದ್ಧವೂ ಪ್ರಧಾನಿ ಮೋದಿ ಟೀಕಾ ಪ್ರಹಾರ ನಡೆಸಿದ್ದಾರೆ. और ये हमारे मछली के क्षेत्र में काम करने वालों की ताकत देखिए. बड़े बड़े लोग भी यहाँ की मछली अब देखने के लिए आ रहे हैं, पानी में डुबकी लगा रहे हैं. किसी ने मुझे कहा कुछ लोग बिहार की चुनाव में डूबने की प्रैक्टिस कर रहे हैं. ಬಿಜೆಪಿಗೆ ಓವೈಸಿ ಲಾಭ. ನವೆಂಬರ್ 11ಕ್ಕೆ ಬಿಹಾರದ 2ನೇ ಹಂತದ ಮತದಾನ ನಡೆಯಲಿದೆ. ಈ ಬಾರಿ ಹಿಂದೂ ವರ್ಸಸ್ ಮುಸಲ್ಮಾನ ವೋಟ್ ಫೈಟ್ ನಡೆಯುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಆದರೆ ಈ ಬಾರಿ ಹಿಂದೂಗಳು ಒಂದಾಗುತ್ತಿದ್ದಾರೆ. ಆದರೆ ಮುಸಲ್ಮಾನ ಮತಗಳು ವಿಭಜನೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಓವೈಸಿ. ಘಟಬಂಧನ್ ವಿರುದ್ಧ ಅಖಾಡಕ್ಕೆ ಇಳಿದಿರುವ ಓವೈಸಿ ತೇಜಸ್ವಿ ಹಾಗೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸೀಮಾಂಚಲದವರು ನಮ್ಮವರು, ಮುಸ್ಲಿಮರು ನಮ್ಮವರು, ದಮ್ಮಿದ್ರೆ ತೇಜಸ್ವಿ ಯಾದವ್ ಇಲ್ಲಿ ಸ್ಪರ್ಧಿಸಲಿ ಎಂದು ಓವೈಸಿ ಹೇಳುವ ಮಾತುಗಳು ಇಂಡಿ ಕೂಟಕ್ಕೆ ಅಪಾಯಕಾರಿ ಆಗಿ ಕಾಣುತ್ತಿವೆ. ಯಾಕೆಂದ್ರೆ ಬಿಹಾರದಲ್ಲಿ ಮುಸ್ಲಿಂ ವೋಟ್ 18ರಷ್ಟಿವೆ. 87 ಸೀಟುಗಳ ಮೇಲೆ ಮುಸ್ಲಿಮರು ಪ್ರಭಾವ ಬೀರುತ್ತಾರೆ. ಆರ್ಜೆಡಿ ಪಾರ್ಟಿ 18 ಮುಸಲ್ಮಾನರಿಗೆ ಟಿಕೆಟ್ ನೀಡಿದೆ. 2020ರಲ್ಲಿ 64ರಷ್ಟು ಮುಸ್ಲಿಂ ವೋಟ್ ಇಂಡಿ ಕೂಟಕ್ಕೆ ಸಿಕ್ಕಿತ್ತು. ಕಳೆದ ವರ್ಷ ಓವೈಸಿ ಪಾರ್ಟಿ 5 ಸೀಟ್ ಗೆದ್ದು ಬಿಗಿತ್ತು. मेरी जमीन कितनी है? अरे पूरा सीमांचल मेरा है, बता तेरा क्या है? तुझे देखना है ना, कभी सीमांचल के किसी चौराहे पर तू ठहर जा, मैं भी ठहरता हूं, देखते हैं क्या तमाशा होता है. ಬಿಹಾರ ಕಣದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಅದರಲ್ಲೂ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಕಡೆ ವೋಟಿಂಗ್ ನಡೆಯಲಿದ್ದು ಓವೈಸಿ ನಿರ್ಣಾಯಕ ಪಾತ್ರ ನಿರ್ವಹಿಸಲಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಬಿಹಾರದಲ್ಲಿ ಮೊದಲ ಹಂತದ ಮತದಾನ 64.66ರಷ್ಟಾಗಿದೆ. ಬಿಹಾರ ಮೊದಲ ಹಂತದಲ್ಲಿ 64.66ರಷ್ಟು ವೋಟಿಂಗ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಹಲವರು. ಆದರೆ ಆಯ್ತು. ಬಿಹಾರದ 121 ಕ್ಷೇತ್ರದಲ್ಲಿ ಭರ್ಜರಿ ವೋಟ್ ಹಾಕಿದ್ದಾರೆ ಜನ. 2020ರಲ್ಲಿ 57.29 ಮತದಾನ ಆಗಿತ್ತು. ಈ ಬಾರಿ 7.37ರಷ್ಟು ಹೆಚ್ಚಾಗಿದೆ. ಈ ಬಾರಿ ಮಹಿಳೆಯರು, ಯುವಕರಿಂದಲೇ ಹೆಚ್ಚು ವೋಟಿಂಗ್ ಆಗಿರುವಂಥದ್ದು ಬಿಹಾರನಲ್ಲಿ. ಇದೇ ಕಾರಣಕ್ಕೆ ಇಂಡಿ ಕೂಟದ ಗಾಡಿ ಬಂದಾಗುತ್ತೆ. ವೋಟ್ ಹೆಚ್ಚಾದ್ರೆ ಇಂಡಿ ಕೂಟದ ಗಾಡಿ ಹೆಂಗ್ ಬಂದಾಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಇಲ್ಲೇ ಇರೋದು ಮಜಾ. ಇದೇ ವೋಟ್ ಬ್ಯಾಂಕ್ NDA ಕೂಟವನ್ನ ಗೆಲ್ಲಿಸುತ್ತೆ ಅಂತ ಲೆಕ್ಕಾಚಾರ ಇದೆ. ಪ್ರಧಾನಿ ಮೋದಿ, CM ನಿತೀಶ್ ಕುಮಾರ್ ದಿಲ್ ಖುಷಾಗ್ಬಿಟ್ಟಿದ್ದಾರೆ. 64% ವೋಟಿಂಗ್ ಆಗಿದ್ದಕ್ಕೆ. 2ನೇ ಹಂತದಲ್ಲಿ ಮತ್ತಷ್ಟು ಹೆಚ್ಚು ಮತದಾನದ ನಿರೀಕ್ಷೆ ಇದೆ. 2020ರಲ್ಲಿ 2ನೇ ಹಂತದಲ್ಲಿ 56.86ರಷ್ಟು ಮತದಾನ ಆಗಿತ್ತು. ಈ ಸಾರಿ ಇದೇ ಬಿಹಾರ್ನಲ್ಲಿ 2ನೇ ಹಂತದ ಮತದಾನ 60% ಕ್ರಾಸ್ ಆಗ್ಬಿಟ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ NDAದವರು ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ. ಈ ಸಲ 8ರಿಂದ 10ರಷ್ಟು ಹೆಚ್ಚಿಗೆ ಮತದಾನ ಆಗುವ ಸಾಧ್ಯತೆ ಇದೆ. ಅಲ್ಲಿ ಮಿರಿಲಾಂಚಲ, ಸೀಮಾಂಚಲ, ಚಂಪಾರಣ್ ಇಲ್ಲೆಲ್ಲ ಕಡೆ ಮತದಾನ. ಇಲ್ಲಿ ಮುಸ್ಲಿಂ, ಯಾದವ ಹಾಗೇನೆ OBC ಮತಗಳೇ ನಿರ್ಣಾಯಕ ಆಗುತ್ತೆ. ಮಿಥಿಲಾಂಚಲದಲ್ಲಿ ಅಭಿವೃದ್ಧಿ ಹಾಗೂ ಜಾತಿಗೆ ಮನ್ನಣೆ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ. ಜಾತಿಗೆ ಮನ್ನಣೆ ಕೊಟ್ಟರೆ ಯಾದವರು, ಸೀಮಾಂಚಲದಲ್ಲಿ ಮುಸ್ಲಿಮರು, ನುಸುಳುಕೋರರ ಚರ್ಚೆ ಹೆಚ್ಚಾಗುತ್ತೆ. ನೋಡೋಣ ಏನಾಗುತ್ತೆ. ಬಿಹಾರದ ಜನ ಯಾರಿಗೆ ಜೈ ಅಂತಾರೆ, ಏನ್ ಕಮಾಲ್ ಮಾಡ್ತಾರೆ ಅಂತ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ. ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕಲ್ಲಿ ಸ್ಟಾರ್ಟ್ಅಪ್ ಟಿವಿ ಲೋಗೋ ಅನಾವರಣ ಮಾಡಲಾಗಿದೆ. ಕಾರ್ಯಾಗಾರಕ್ಕೆ ನಟ ಸೋನು ಸೂದ್ ಚಾಲನೆ ನೀಡಿದ್ದಾರೆ.
ಮತ್ತೆ ನೆಗೆಯುವ ರೋಬೋಟ್, ವಿವಿಧ ಶೈಲಿಯ ರೋಬೋಟ್ಗಳು, ಇವುಗಳನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇರೋ ಗಣ್ಯರು. ಇವು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಸ್ಟಾರ್ಟ್ಅಪ್ ಟಿವಿ ಲೋಗೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಂಡ ದೃಶ್ಯಗಳು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಹಾಗೂ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲೋಗೋ ಅನಾವರಣ ಮಾಡಿದರು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸಾಲು ಸಾಲು ಕಾನ್ಕ್ಲೇವ್, ಕಾರ್ಯಾಗಾರ ಉದ್ಘಾಟಿಸಿದ ನಟ ಸೋನು ಸೂದ್, ಬೆಂಗಳೂರು ಅಂದ್ರೆ ಐಟಿ ಹಬ್, ಸಿಲಿಕಾನ್ ಸಿಟಿ ಸ್ಟಾರ್ಟ್ಅಪ್ಗಳ ನೆಚ್ಚಿನ ತಾಣ. ಇಂಥ ಗಾರ್ಡನ್ ಸಿಟಿಯಲ್ಲಿ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗಾಗಲೇ ಲೋಕಾರ್ಪಣೆಯಾಗಿದೆ. ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಘಾಟಿಸಲಾಗಿದೆ. ಇಂದು 2ನೇ ದಿನದ ಕಾರ್ಯಕ್ರಮ ಹಾಗೂ ಕಾರ್ಯಾಗಾರವನ್ನ ನಟ ಸೋನು ಸೂದ್ ಉದ್ಘಾಟಿಸಿ ಮಾತನಾಡಿದರು. ಅರ್ನಬ್ ಗೋಸ್ವಾಮಿ ಅವರಿಂದ ಲೋಗೋ ಲಾಂಚ್. ಸ್ಟಾರ್ಟ್ಅಪ್ ಟಿವಿ ಲೋಗೋನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಮತ್ತು ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲಾಂಚ್ ಮಾಡಿದರು. If you want to do business, you will not be a successful entrepreneur, but if you have a real dream, then you can achieve everything and more. Don't get into being a startup to make money. Start something to make a difference and to have a real impact. And be prepared to risk everything. Don't look for a cushion in life. The entrepreneurs have to focus more on solving Indian real problems, monetize it, so that there are huge market, 140 crore people market. We can solve many people. And even though you are an entrepreneur or an employee, you should work like a soldier. It's not just work for money. Everyone's contribution, collectively contributing in the development of nation. ಸ್ಟಾರ್ಟ್ಅಪ್ ಮಾಡುವ ಆಸೆ, ಯೋಚನೆ ಇರುವ ಉತ್ಸಾಹಿ ಯುವಕ ಯುವತಿಯರಿಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆಯಡಿ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಸ್ಟಾರ್ಟ್ಅಪ್ ಮೇಳ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH